ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಈ ವಿಡಿಯೋದ ಪ್ರಧಾನ ಉದ್ದೇಶ ಪರಾಭವ ನಾಮ ಸಂವತ್ಸರದ ಮಳೆ ನಕ್ಷತ್ರಗಳು ಯಾವ ದಿವಸ ಪ್ರಾರಂಭವಾಗುತ್ತೆ ಮತ್ತು ಯಾವ ವಾಹನವನ್ನು ಹೊಂದಿದೆ, ಮಳೆಯ ಪ್ರಮಾಣ ಎಷ್ಟು, ಇದನ್ನು ತಿಳಿಸುವುದಾಗಿದೆ. ಮೊದಲ ಮಳೆ ರೇವತಿ ಇದರಿಂದ ಪ್ರಾರಂಭವಾಗುತ್ತೆ. 31/3/2026 ಮಂಗಳವಾರ ರಾತ್ರಿ 9:30ಕ್ಕೆ ಈ ರೇವತಿ ಮಳೆ ಪ್ರಾರಂಭವಾಗುತ್ತೆ. ಇದಕ್ಕೆ ಪ್ರಾಣಿ ಮಂಡೂಕ ಬಂದಿದೆ, ಅಂದರೆ ಕಪ್ಪೆ. ಇದು ಉತ್ತಮ ಮಳೆಯನ್ನು ಸೂಚಿಸುತ್ತೆ. ಆನಂತರ ದಿನಾಂಕ 14/4/2026 ಮಂಗಳವಾರ, ಅದು ಅಶ್ವಿನಿ ನಕ್ಷತ್ರ, ಅಶ್ವಿನಿ ಮಳೆ ಪ್ರಾರಂಭವಾಗುವಂತಹ ದಿವಸ. ಮಧ್ಯಾಹ್ನ 11:15 ಇದಕ್ಕೆ ಸರಿಯಾಗಿ ಆ ಮಳೆ ಪ್ರಾರಂಭವಾಗುತ್ತೆ. ಮೂಷಕ ಪ್ರಾಣಿ ಬಂದಿದೆ, ಇದು ಅರ್ಧವೃಷ್ಟಿಯನ್ನು ಸೂಚಿಸುತ್ತೆ. 27/4/2026 ಸೋಮವಾರ ಭರಣಿ ಮಳೆ ಪ್ರಾರಂಭವಾಗುತ್ತೆ. ಅಶ್ವ ಇದರ ಪ್ರಾಣಿ, ಕುದುರೆ ಪ್ರಾಣಿಯಾಗಿ ಬಂದಿದೆ. ಇದರ ಫಲನಿರೂಪ ಹೇಗೆ ಅಂದರೆ ಉತ್ತಮವಾದಂತಹ ಮಳೆ, ಅಂದರೆ ಭರಣಿ ಮಳೆ ಬಹಳ ಚೆನ್ನಾಗಿಯೇ ಬರುತ್ತೆ. ತಾರೀಕು 11/5/2026 ಸೋಮವಾರ ಕೃತ್ತಿಕಾ ಮಳೆ ಪ್ರಾರಂಭವಾಗುತ್ತೆ. ಇದು 11ನೇ ತಾರೀಕು ಅಂತ ಹೇಳಿ ಪಂಚಾಂಗದಲ್ಲಿ ನಮೂದಿಸಲ್ಪಟ್ಟರೂ ಕೂಡ ಕ್ಯಾಲೆಂಡರ್ನ ಪ್ರಕಾರ 12ನೇ ತಾರೀಕು ಪ್ರಾತಃ ಕಾಲ 5 ಗಂಟೆಗೆ ಈ ಮಳೆ ಪ್ರಾರಂಭವಾಗುತ್ತೆ. ಮೇಷ ಇದರ ಪ್ರಾಣಿ, ಅಂದರೆ ಆಡು. ಇದರ ಫಲ ಅಲ್ಪವೃಷ್ಟಿ ಎನ್ನುವುದಾಗಿ, ಕೃತ್ತಿಕಾ ಮಳೆ ಅಲ್ಪವಾಗಿ ಬರುತ್ತೆ. 25/5/2026 ಸೋಮವಾರ ರೋಹಿಣಿ ಮಳೆ ಪ್ರಾರಂಭವಾಗುತ್ತೆ ಬೆಳಿಗ್ಗೆ 8 ಗಂಟೆಗೆ. ಇದಕ್ಕೆ ಪ್ರಾಣಿ ನರ, ಮನುಷ್ಯ ಪ್ರಾಣಿಯಾಗಿದೆ. ಇದರಲ್ಲಿ ಮಳೆ ಇಲ್ಲ ಅಂತ ಶಾಸ್ತ್ರವು ಹೇಳ್ತಾ ಇದೆ, ಅಂದರೆ ರೋಹಿಣಿ ಮಳೆ ಶೂನ್ಯವಾಗಿದೆ. ತಾರೀಕು 8/6/2026 ಸೋಮವಾರ ಸಾಯಂಕಾಲ 7 ಗಂಟೆಗೆ ಮೃಗಶಿರ ಮಳೆ ಪ್ರಾರಂಭವಾಗುತ್ತೆ. ಮಂಡೂಕ ಕಪ್ಪೆ ಪ್ರಾಣಿಯಾಗಿ ಬಂದಿದೆ. ಉತ್ತಮವಾದಂತಹ ಮಳೆಯನ್ನು ಖಂಡಿತವಾಗಿಯೂ ನಿರೀಕ್ಷೆ ಮಾಡಬಹುದು. 22/6/2026 ಸೋಮವಾರ ಆರಿದ್ರ ಮಳೆ ಪ್ರಾರಂಭವಾಗುತ್ತೆ ರಾತ್ರಿ 8 ಗಂಟೆಗೆ. ಮಹಿಷಿ ಎಮ್ಮೆ ಪ್ರಾಣಿಯಾಗಿ ಬಂದಿದೆ. ಉತ್ತಮವಾದಂತಹ ಮಳೆಯನ್ನು ಇದು ಸೂಚಿಸುತ್ತೆ. ಆರಿದ್ರ ಮಳೆ ಬಹಳ ಚೆನ್ನಾಗಿಯೇ ಇದೆ ಎನ್ನುವುದಾಗಿ ನಮಗೆ ಈ ಮೂಲಕವಾಗಿ ಗೊತ್ತಾಗುತ್ತಾ ಇದೆ. ತಾರೀಕು 6/7/2026 ಸೋಮವಾರ ಪುನರ್ವಸು ಮಳೆ ಪ್ರಾರಂಭವಾಗುತ್ತೆ ರಾತ್ರಿ 10 ಗಂಟೆಗೆ. ಅಶ್ವ ಇದರ ಪ್ರಾಣಿಯಾಗಿ ಬಂದಿದೆ. ಉತ್ತಮವಾದಂತಹ ಮಳೆ ಖಂಡಿತವಾಗಿಯೂ ನಿರೀಕ್ಷೆ ಮಾಡಬಹುದು. ತಾರೀಕು 20/7/2026 ಸೋಮವಾರ ರಾತ್ರಿ 10 ಪುಷ್ಯ ಮಳೆ ಪ್ರಾರಂಭವಾಗುತ್ತೆ. ಮೂಷಕ ಇದರ ಪ್ರಾಣಿಯಾಗಿ ಬಂದಿದೆ, ಇಲಿ. ಇದರ ಪರಿಣಾಮವಾಗಿ ಅರ್ಧ ಪ್ರಮಾಣದಲ್ಲಿ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು, ಒಂದು ಪೂರ್ವಾರ್ಧ ಅಥವಾ ಉತ್ತರಾರ್ಧ ಎನ್ನುವುದಾಗಿ. ದಿನಾಂಕ 3/8/2026 ಸೋಮವಾರ ಆಶ್ಲೇಷ ಮಳೆ ಪ್ರಾರಂಭವಾಗುತ್ತೆ. ಇದು ಸರಿಸುಮಾರಾಗಿ ರಾತ್ರಿ 10 ಪ್ರಾರಂಭವಾಗುತ್ತೆ. ಆನೆ ಪ್ರಾಣಿಯಾಗಿ ಬಂದಿದೆ. ಈ ಆಶ್ಲೇಷ ಮಳೆಯ ಸ್ಥಿತಿಗತಿಗಳು ಹೇಗಿರುತ್ತೆ ಅಂತ ಹೇಳಿದರೆ ಗಾಳಿ ಸಹಿತವಾದ ಮಳೆಯಾಗತ್ತೆ. ಇನ್ನು ತಾರೀಕು 17/8/2026 ಸೋಮವಾರ ರಾತ್ರಿ 10 ಗಂಟೆಗೆ ಮಘ ಮಳೆ ಪ್ರಾರಂಭವಾಗುತ್ತೆ. ಮೇಷ ಇದರ ಪ್ರಾಣಿಯಾಗಿ ಬಂದಿದೆ. ಅಲ್ಪವೃಷ್ಟಿ ಎನ್ನುವುದಾಗಿ ಹೇಳ್ತಾರೆ. ಮಘ ಮಳೆಯನ್ನು ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿಯೇ ನಿರೀಕ್ಷೆ ಮಾಡಬಹುದಾಗತ್ತೆ. 31/8/2026 ಸೋಮವಾರ ರಾತ್ರಿ 7 ಗಂಟೆಗೆ ಹುಬ್ಬ ಮಳೆ ಪ್ರಾರಂಭವಾಗುತ್ತೆ. ಇಲ್ಲಿ ಮನುಷ್ಯ ಪ್ರಾಣಿಯಾಗಿ ಬಂದ ಕಾರಣ ಮಳೆ ಇಲ್ಲ ಎನ್ನುವುದಾಗಿ ಫಲನಿರೂಪವನ್ನು ಮಾಡ್ತಾ ಇದ್ದಾರೆ. ಹುಬ್ಬ ಮಳೆ ಈ ಸಲ ಪ್ರಮಾಣ ಕಡಿಮೆ ಇದೆ. 14/9/2026 ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಉತ್ತರ ಮಳೆ ಪ್ರಾರಂಭವಾಗುತ್ತೆ. ಕಪ್ಪೆ ಇದರ ಪ್ರಾಣಿಯಾಗಿ ಬಂದಿದೆ, ಮಂಡೂಕ. ಉತ್ತಮವಾದಂತಹ ಮಳೆಯನ್ನು ನಿರೀಕ್ಷೆ ಮಾಡಬಹುದು. 27/9/2026 ಭಾನುವಾರ, ಅಂದರೆ ಇದು 28ನೇ ತಾರೀಕು
ಪ್ರಾತಃ ಕಾಲ 5 ಗಂಟೆಗೆ ಸರಿಯಾಗಿ ಹಸ್ತ ಮಳೆ ಪ್ರಾರಂಭವಾಗುತ್ತೆ. ಮಯೂರ ಇದರ ವಾಹನವಾಗಿ ಬಂದಿದೆ, ನವಿಲು. ಇದರ ಪರಿಣಾಮವಾಗಿ ಅರ್ಧವೃಷ್ಟಿಯನ್ನು ನಾವು ನಿರೀಕ್ಷೆ ಮಾಡಬಹುದಾಗತ್ತೆ. 11/10/2026 ಭಾನುವಾರ ಪ್ರಾತಃ ಕಾಲ 5:00 ಚಿತ್ತಾ ಮಳೆ ಪ್ರಾರಂಭವಾಗುತ್ತೆ. ಅಶ್ವ ಇದರ ಪ್ರಾಣಿಯಾಗಿ ಬಂದಿದೆ, ಕುದುರೆ. ಇದರ ಪರಿಣಾಮವಾಗಿ ಉತ್ತಮವಾದ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. 24/10/2026 ಶನಿವಾರ, ಅಂದರೆ 25/10/2026 ಪ್ರಾತಃ ಕಾಲ 4 ಗಂಟೆಗೆ ಸರಿಯಾಗಿ ಸ್ವಾತಿ ಮಳೆ ಪ್ರಾರಂಭವಾಗುತ್ತೆ. ಮಂಡೂಕ ಇದರ ಪ್ರಾಣಿ, ಕಪ್ಪೆ. ಉತ್ತಮವಾದಂತಹ ಮಳೆ ನಿರೀಕ್ಷೆ ಮಾಡಬಹುದು. ಸ್ವಾತಿ ಉತ್ತಮವಾದಂತಹ ಮಳೆಯಾಗತ್ತೆ. 7/11/2026 ಶನಿವಾರ ಬೆಳಿಗ್ಗೆ 9 ಗಂಟೆಗೆ ವಿಶಾಖ ಮಳೆ ಪ್ರಾರಂಭವಾಗುತ್ತೆ. ಇಲ್ಲಿ ಮನುಷ್ಯ ಪ್ರಾಣಿಯಾಗಿ ಬಂದಿದ್ದಾನೆ, ಮಳೆ ಇಲ್ಲ ಎನ್ನುವುದು ಫಲಸೂಚಿ. ವಿಶಾಖ ಅಂತಾನಿ ಮೇಘಹನಿ ಅಂತ ಹೇಳಿದರು. ವಿಶಾಖ ಮಳೆಗೆ ಮಳೆಗಾಲ ಮುಗಿಯುತ್ತೆ ಎನ್ನುವಂಥದ್ದು. ಆದರೆ ಅದರಿಂದ ಮುಂದಿನ ಒಂದು ಮಳೆ ಕೂಡ ಉತ್ತಮವಾದಂತಹ ಮಳೆಯೇ ಇದೆ. 20/11/2026 ಶುಕ್ರವಾರ ಮಧ್ಯಾಹ್ನ 11 ಗಂಟೆ ಹೊತ್ತಿಗೆ ಅನುರಾಧ ಮಳೆ ಪ್ರಾರಂಭವಾಗಲಿಕ್ಕಿದೆ. ಅಶ್ವ ಪ್ರಾಣಿಯಾಗಿ ಬಂದಿದೆ. ಇದರ ಪರಿಣಾಮವಾಗಿ ಉತ್ತಮವಾದಂತಹ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಆತ್ಮೀಯರೇ, ಇದು ಈ ರೀತಿಯಾಗಿ ಜ್ಯೋತಿಷ್ಶಾಸ್ತ್ರ ನಮಗೆ ಮಳೆ ನಕ್ಷತ್ರಗಳನ್ನು ಆಧರಿಸಿ ಮಳೆಯ ಪ್ರಮಾಣವನ್ನು ಸೂಚಿಸುವಂತಹ ಒಂದು ಮಾರ್ಗಸೂಚಿಯಾಗಿದೆ. ಇದನ್ನು ಹೆಚ್ಚಾಗಿ ರೈತ ವರ್ಗದವರು ತಾವು ನೋಡಿಕೊಂಡರೆ ಇದರಿಂದ ಪ್ರಯೋಜನ ಉಂಟಾಗುತ್ತೆ. ಯಾವ ಕಾಲಕ್ಕೆ ನಾವು ಬಿತ್ತನೆಯನ್ನು ಮಾಡಬಹುದು, ಹಾಗೂ ಯಾವ ಕಾಲಕ್ಕೆ ನಾವು ಆ ಬೆಳೆಯನ್ನು ನೋಡಿಕೊಳ್ಳಬಹುದು, ಕಳೆನಾಶಕ ಇತ್ಯಾದಿಗಳನ್ನು ಹೊಡೆಯಬೇಕಾಗತ್ತೆ. ಜೊತೆಗೆ ಯಾವ ಕಾಲಕ್ಕೆ ಆ ಬೆಳೆಯನ್ನು ನಾವು ಕತ್ತರಿಸಿ ತರಬೇಕು, ಈ ಎಲ್ಲ ಹಿನ್ನೆಲೆಯೊಳಗೆ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಪ್ರತಿಯೊಂದು ಮಳೆ ನಕ್ಷತ್ರವು ಪ್ರಾರಂಭವಾಗುವಾಗ ಒಂದೊಂದು ಪ್ರಾಣಿಯನ್ನು ಸೂಚಿಸ್ತಾ ಹೋಗಿದೆ ಜ್ಯೋತಿಷ್ಶಾಸ್ತ್ರ. ಆ ಪ್ರಾಣಿಯ ಆಧಾರದ ಮೇಲೆ ಮಳೆಯ ಪ್ರಮಾಣ ಹೇಗಿರುತ್ತೆ ಎನ್ನುವುದನ್ನು ಸೂಚಿಸಿದ್ದಾರೆ. ಉತ್ತಮವಾದಂತಹ ಮಳೆಯೋ ಅಥವಾ ಮಧ್ಯವೃಷ್ಟಿಯೋ ಅಲ್ಪವೃಷ್ಟಿಯೋ ಎನ್ನುವುದಾಗಿ. ಇದನ್ನು ಲೆಕ್ಕಾಚಾರದ ಆಧಾರದಲ್ಲಿ ನಾನಿಲ್ಲಿ ನಿರೂಪಿಸಿದ್ದೇನೆ. ಈ ದಿನಾಂಕಗಳು, ಸಮಯ ಮತ್ತು ಆ ಮಳೆಯ ನಕ್ಷತ್ರ ಇವುಗಳನ್ನು ಅನುಕೂಲಿಸಿಕೊಂಡು ನಿಮ್ಮ ಬೆಳೆ ಬಿತ್ತನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಬಹುದು ಎನ್ನುವುದಾಗಿ ಹೇಳುತ್ತಾ, ಮುಂದೆ ಅತ್ಯುಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.